ಮನೆಪಾಠ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. RRB ಪ್ರಶ್ನೆ ಉತ್ತರಗಳು 2014 ಭಾಗ 1ರಿಂದ 25 ಪ್ರಶ್ನೆಗಳಿವೆ. ಅವುಗಳನ್ನು ನೋಡೋಣ ಬನ್ನಿ. ಕ್ವಶನ್ ನಂಬರ್ 1, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನ ಕರೆಯಲ್ಪಡುವರು? ಇದಕ್ಕೆ ಉತ್ತರ ದಾದಾಬಾಯಿ ನವರೋಜಿ. ಕ್ವಶನ್ ನಂಬರ್ 2, ಆರ್ಯ ಸಮಾಜವನ್ನ ಆರಂಭಿಸಿದವರು ಯಾರು? ಇದಕ್ಕೆ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಕ್ವಶನ್ ನಂಬರ್ 3, ಹ್ಯಾರಿ ಪಾಟರ್ ಎಂಬ ಸರಣಿ ಪುಸ್ತಕವನ್ನ ಬರೆದವರು ಯಾರು? ಇದಕ್ಕೆ ಉತ್ತರ JK ರೋಲಿಂಗ್. ಕ್ವಶನ್ ನಂಬರ್ 4, ಐಫೆಲ್ ಟವರ್ ಯಾವ ನಗರದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಉತ್ತರ ಪ್ಯಾರಿಸ್. ಕ್ವಶನ್ ನಂಬರ್ 5, ದೇಶದಲ್ಲಿ ಮೊದಲ ಬಾರಿಗೆ ದೀರ್ಘಾವಧಿ ಆಳ್ವಿಕೆ ಮಾಡಿದ ಪ್ರಧಾನಿ ಯಾರು? ಇದಕ್ಕೆ ಉತ್ತರ ಜವಾಹರ್ಲಾಲ್ ನೆಹರು. ಕ್ವಶನ್ ನಂಬರ್ 6, ಸ್ಪರ್ಧಾತ್ಮಕ ವಿಚಾರಣಾ ನ್ಯಾಯಾಧಿಕರಣವು ಯಾವ ಕಂಪನಿಗೆ 630 ಕೋಟಿ ದಂಡ ಹಾಕಿರುವುದನ್ನ 2014 ಮೇ 19ರಂದು ಎತ್ತಿ ಹಿಡಿಯಿತು? ಇದಕ್ಕೆ ಉತ್ತರ DLF. ಕ್ವಶನ್ ನಂಬರ್ 7, ಕಾವೇರಿ ಜಲ ವಿವಾದ ನ್ಯಾಯಾಧಿಕರಣವನ್ನು ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ರಚಿಸಲಾಯಿತು? ಇದಕ್ಕೆ ಉತ್ತರ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ಕ್ವಶನ್ ನಂಬರ್ 8, 2014ರ ಜೂನ್ 8ರಂದು ಯಾವ ಪರಮಾಣು ಶಕ್ತಿ ಸ್ಥಾವರವು ಮೊದಲ ಬಾರಿಗೆ ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡಿದೆ? ಇದಕ್ಕೆ ಉತ್ತರ ಕುಡಕುಲಂ. ಕ್ವಶನ್ ನಂಬರ್ 9, 2014 ಮೇ 20ರಂದು ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದವರು? ಇದಕ್ಕೆ ಉತ್ತರ ಜಿತನ್ ರಾಜ್ ಮನ್ವಿ. ಕ್ವಶನ್ ನಂಬರ್ 10, ಇತರೆ ಕಂಪ್ಯೂಟರ್ಗಳ ಸಂಪನ್ಮೂಲವನ್ನು ಒದಗಿಸಲು ಸಂಪರ್ಕ ಕಲ್ಪಿಸುವ ಕಂಪ್ಯೂಟರ್ಗಳ ಸರ್ವರ್ಗಳನ್ನು ಇದರೊಂದಿಗೆ ಸಂಪರ್ಕಿಸುತ್ತಾರೆ? ಇದಕ್ಕೆ ಉತ್ತರ ನೆಟ್ವರ್ಕ್. ಕ್ವಶನ್ ನಂಬರ್ 11, ಕಂಪ್ಯೂಟರ್ ಮತ್ತು ಇಂಟರ್ನೆಟ್ಗಳ ಪ್ರವೇಶಿಸುವ ಜನರ ನಡುವಿನ ವ್ಯತ್ಯಾಸಗಳು ಮತ್ತು ಪ್ರವೇಶಿಸಿದವರನ್ನು ಹೀಗೆಂದು ಕರೆಯಲಾಗುತ್ತದೆ? ಇದಕ್ಕೆ ಉತ್ತರ ಸೈಬರ್ ವೇ ಡಿವೈಡ್. ಕ್ವಶನ್ ನಂಬರ್ 12, ಅತಿ ಉತ್ಸಾಹದಲ್ಲಿ ಗಣೇಶ ಚತುರ್ಥಿ ಎಂಬ ಧಾರ್ಮಿಕ ಹಬ್ಬವನ್ನು ಆಚರಿಸುವ ರಾಜ್ಯ ಯಾವುದು? ಇದಕ್ಕೆ ಉತ್ತರ ಮಹಾರಾಷ್ಟ್ರ. ಕ್ವಶನ್ ನಂಬರ್ 13, ವಿಶ್ವ ಪರಿಸರ ದಿನವನ್ನ ಆಚರಿಸುವುದು? ಉತ್ತರ ಜೂನ್ 5. ಕ್ವಶನ್ ನಂಬರ್ 14, ಪಂಚಾಯತ್ ರಾಜ್ನ ಸದಸ್ಯರ ಆಯ್ಕೆ? ಉತ್ತರ ಪ್ರಾದೇಶಿಕ ಕ್ಷೇತ್ರಗಳಿಂದ ಮತದಾನ ಮೂಲಕ ಆಯ್ಕೆಯಾಗುತ್ತಾರೆ. ಕ್ವಶನ್ ನಂಬರ್ 15, ಟೈಮ್ಸ್ ಆಫ್ ಇಂಡಿಯಾ ಮಾಧ್ಯಮ ಕಂಪನಿಯನ್ನ ಸ್ಥಾಪಿಸಿದವರು? ಯಾರು ಸ್ಥಾಪಿಸಿದರು ಅಂದ್ರೆ ಉತ್ತರ ಬೆನೆಟ್ ಕೋಲೆಮ್ಯಾನ್ ಮತ್ತು ಕಂಪನಿ. ಕ್ವಶನ್ ನಂಬರ್ 16, ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣರಾದ ಪಂಜಾಬ್ನ ಗವರ್ನರ್ ಮೈಕಲ್ ಒಡೆಯರ್ ಅವರನ್ನ ಹತ್ಯೆ ಮಾಡಿದವರು ಯಾರು? ಇದಕ್ಕೆ ಉತ್ತರ ಉಧಮ್ ಸಿಂಗ್. ಕ್ವಶನ್ ನಂಬರ್ 17, ಮಹಾತ್ಮ ಗಾಂಧೀಜಿ ಅವರನ್ನು ಮಹಾತ್ಮ ಎಂದು ಕರೆದವರು ಯಾರು? ಇದಕ್ಕೆ ಉತ್ತರ ರವೀಂದ್ರನಾಥ ಟ್ಯಾಗೋರ್. ಕ್ವಶನ್ ನಂಬರ್
18. ರಾಜ್ಯಸಭೆಯ ವಿರೋಧ ಪಕ್ಷದ ಪ್ರಸ್ತುತ ನಾಯಕರು. ಉತ್ತರ ಗುಲಾಂ ನಬಿ ಆಜಾದ್. ಇದು 2014 ಪ್ರಶ್ನೆ ಪತ್ರಿಕೆ. ಇವಾಗ ಯಾರು ಅಂತ ತಿಳ್ಕೊಳ್ಳಿ. ಕ್ವಶನ್ ನಂಬರ್ 19. ಲೋಕಸಭೆಯ ಅಧ್ಯಕ್ಷತೆ ವಹಿಸುವವರು. ಉತ್ತರ ಸ್ಪೀಕರ್. ಕ್ವಶನ್ ನಂಬರ್ 20. ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡುವವರು. ಉತ್ತರ ವಿಧಾನಸಭೆಯ ಚುನಾಯಿತ ಸದಸ್ಯರು. ಕ್ವಶನ್ ನಂಬರ್ 21. ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯರಲ್ಲದ ರಾಷ್ಟ್ರಗಳನ್ನ ಎಷ್ಟು ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗುತ್ತದೆ? ಇದಕ್ಕೆ ಉತ್ತರ 2 ವರ್ಷ. ಕ್ವಶನ್ ನಂಬರ್ 22. ರಾಷ್ಟ್ರಪತಿ ನಿಲಯಂ ಇರುವ ಸ್ಥಳ ಎಲ್ಲಿದೆ? ಇದಕ್ಕೆ ಉತ್ತರ ಹೈದರಾಬಾದ್. ಕ್ವಶನ್ ನಂಬರ್ 23. ಬಡವರಿಗೆ ಬ್ಯಾಂಕ್ ಖಾತೆಯನ್ನ ತೆರೆಯಲು ಸಹಕಾರಿಯಾಗುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದ ಯೋಜನೆಯ ಹೆಸರೇನು? ಇದಕ್ಕೆ ಉತ್ತರ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ. ಕ್ವಶನ್ ನಂಬರ್ 24. ಐಸಿಸ್ ಉಗ್ರಗಾಮಿ ಸಂಘಟನೆಯಿಂದ ಹತ್ಯೆಗೀಡಾದ ಅಮೆರಿಕದ ಪತ್ರಿಕೋದ್ಯಮಿ. ಉತ್ತರ ಜೇಮ್ಸ್ ಶೇಲಿ. ಕ್ವಶನ್ ನಂಬರ್ 25. ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು. ಉತ್ತರ ಲಲಿತಾ ಕುಮಾರ ಮಂಗಳಂ. ಇದು 2014. ಇದೇ ರೀತಿ ಪ್ರಶ್ನೆಗಳನ್ನ ಕೇಳಬಹುದು. ನೀವು ಆ ಇಯರ್ಗೆ ರೆಡಿಯಾಗಿ. ಕ್ವಶನ್ ನಂಬರ್ 26ರಿಂದ 50 ಪ್ರಶ್ನೆ ಉತ್ತರಗಳನ್ನ ಭಾಗ 2 ನಲ್ಲಿ ನೋಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೇನೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.